ಹಾಯ್ ಸ್ನೇಹಿತರೆ, ಶುಭ ಸಂಜೆ ಎಲ್ಲರಿಗೂ. ಬರ್ರಿ ಇವತ್ತು ನಮ್ಮ ಮನ್ಯಾಗ ಇದು ಏನಂತ ಅವ್ರಿಗೆ ಗೊತ್ತಿಲ್ಲ, ಬಟ್ ಹಂಗೆ ಮೇಯಾಕತ್ತಾರ. ಮಾಡಿ ಕೊಟ್ಟಾರು. ಒಟ್ಟು ಚೆನ್ನಾಗಿದೆ. ಹೆಂಗೆ ಮಾಡ್ಯಾರೋ ಅವ್ರಿಗೆ ಗೊತ್ತು. ಒಟ್ಟು ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಯಾವುದೋ ಬೇಳೆ ಇದ್ದಾವೆ, ಇದೇನು ಗೊತ್ತಾಗ್ತಾ ಇಲ್ಲ. ಎಲ್ಲಿ ಉದ್ದಿ ಒಣಗಿಸಿದ್ರಲ್ಲ ಬಿಸಿಲಾಗಟ್ರು ಕುಡಿ ಎಲೆ ಅಂತೀವು. ಒಟ್ಟು ಚೆನ್ನಾಗಿದೆ. ನೀವು ಮಾಡಿ ಮನೆಯೊಳಗೆ ಹಿಂಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ಇದರಲ್ಲಿ. ಅದನ್ನು ನೋಡಿ ಮಾಡಿ ಟೇಸ್ಟ್ ಹೇಳ್ರಿ, ಚೆನ್ನಾಗಿರುತ್ತೆ. ಪ್ರತಿದಿನ ಒಂದೇ ತಿಂದು ತಿಂದು ಬೇಜಾರಾಗಿರುತ್ತೆ. ಈ ಥರ ಚೇಂಜಸ್ ಇರಬೇಕು. ಓಕೆ, ಥ್ಯಾಂಕ್ ಯು. ಕೇಳಿದ್ರಲ್ವ ಸ್ನೇಹಿತರೆ, ನಮ್ಮ ಯಜಮಾನ್ರು ಇದ್ರ ಬಗ್ಗೆ ಹೊಗಳಿರೋದ. ನಿಜವಾಗ್ಲೂ ತುಂಬ ಟೇಸ್ಟ್ ಚೆನ್ನಾಗಿ ಬಂದೈತಿ. ಅಷ್ಟು ಸಿಂಪಲ್ ಅನ್ನಿಸ್ತೈತಿ ಮಾಡೋಕೆ ನೋಡೋಕೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದೈತಿ ಅಂತ ಹೇಳಿದ್ರು. ಖುಷಿ ಆಯ್ತು. ಬರ್ರಿ ಹಂಗಾರ ಇದು ಏನು, ಇದನ್ನು ಹೆಂಗೆ ಮಾಡೀನಿ, ಇದಕ್ಕೆ ಏನೇನು ಹಾಕೊಂಡೆ ಅಂತ ನೋಡ್ಕೊಂಬರೋಣಂತ. ಎಲ್ಲ ಕಡೆ ಬೇಳೆ ಬೇಯಿಸಿಟ್ವಿ. ಈ ಕಡೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆಯನ್ನು ಹಾಕಿ ಅದು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡು ಚಿಕ್ಕದಾಗಿ ಹಿಂಗೆ ಲಟ್ಟಿಸಿ ಬಿಸಿಲಲ್ಲಿ ಒಣಗಿಸಿರೋದು ಎಲೆ ಇವ ರೆಡಿ ಮಾಡ್ಕೊಂಡಿರೋವು. ಈಗ ತೋರಿಸಿದ್ನಲ್ಲ, ಈ ಎಲೆಯನ್ನು ನಾನಿಲ್ಲಿ ಬಿಸಿ ನೀರಿಗೆ ಹಾಕೊಂಡ್ಬಿಟ್ಟು ಒಂದು ಕುದಿಸಿ ತೊಗೊಂಡಿದ್ದೀನಿ. ಅಂದರೆ ಆಮೇಲೆ ಒಗ್ಗರಣೆ ಹಾಕಿದ ಬೇಗ ಬೇಯ್ತೈತಿ ಅಂತೇಳಿ. ಇಲ್ಲಪ್ಪ ಹೀಗೆಲ್ಲ ಮಾಡೋದು ಬೇಡ ಅಂದ್ರೆ ಡೈರೆಕ್ಟಾಗಿ ಚಪಾತಿ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಅದನ್ನು ಸಣ್ಣದಾಗಿ ನಿಮ್ಗೆ ಯಾವ ಸೇಪ್ ಬೇಕೋ ಆ ಸೇಪ್, ಎಲೆ ಆಕಾರ ಆಗಲಿ ಚೌಕಾಗಲಿ ಹೆಂಗೆ ಬೇಕಂಗೆ ಕಟ್ ಮಾಡಿ ಹಂಗೂ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಇದು ರೆಡಿ ಮಾಡ್ಕೊಂಡಿರುವಂಥ ಎಲೆಯಿಂದ ಮಾಡಾಕತ್ತೀನಿ ಇವತ್ತು. ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಇಲ್ಲೇ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಇವಾಗ, ಅಥವಾ ಬಾಳ್ಗಿ ನೀವೇನಂತೀರಿ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ಇದೆಲ್ಲವನ್ನು ತೊಗೊಂಡಿದ್ದೀನಿ. ಹಂಗೆ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಕಟ್ ಮಾಡಿರೋಂಥ ಈರುಳ್ಳಿ, ಅಲ್ಲಿ ಬೇಳೆ ಒಳಗೂ ಒಂದು 2 ಟೊಮೆಟೊ ಹಾಕಿದ್ವಿ. ಹಾಗಾಗಿ ಇಲ್ಲಿ 1 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಕೊತ್ತಂಬರಿ ಸೊಪ್ಪು. ಇಷ್ಟೇ ಸಿಂಪಲ್ ಐಟಮ. ಇವಾಗ ನೋಡ್ರಿ ಎಣ್ಣೆ ಕಾದಿದೆ, ಜೀರಿಗೆ ಸಾಸಿವೆ ಹಾಕೊಳತ್ತೀನಿ. ಹಾಗೆ ನಾವು ತೊಗೊಂಡಿರುವಂಥ ಕರಿಬೇವಿನ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕೊಳತ್ತೀನಿ. ಇದು ನೋಡೋಕ್ಕೂ ಸಿಂಪಲ್ಲ, ಮಾಡೋಕ್ಕೂ ಸಿಂಪಲ್ಲ, ಮತ್ತು ಅತಿ ಬೇಗನೆ ಮಾಡ್ಕೊಳ್ಳುವಂಥದ್ದು. ಆದ್ರೆ ಅಟ್ಟ ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತಿ. ಇವಾಗ ನೋಡಿ ಇದು ಚಲೋ ತಂದೆ ಹುರ್ಕೊಳ್ಳೋಣ. ಭಾಳ ಏನೋ ಐಟಮ್ ಹಾಕೋಂಗೇನೂ ಇಲ್ಲ, ಆಮೇಲೆ ಭಾಳ ಬಿಡಪ್ಪ ಕಷ್ಟನೂ ಉಣ್ಣಂಗಿಲ್ಲ. ನಾನಿಲ್ಲಿ ಆಲ್ರೆಡಿ ಬಿಸಿಲಿದ್ದಾಗ ಅವನ್ನ ಎಲೆ ಉದ್ದಿ ಒಣಗಿಸಿ ಇಟ್ಕೊಂಡಿರೋದ್ರಿಂದ ಇನ್ನೂ ಸ್ವಲ್ಪ ಬೇಗನೆ ಇದು ಅರ್ಜೆಂಟಿಗೆ ಮಾಡೋದು. ಇಲ್ಲಪ್ಪ ನಾವು ಆಗಲೇ ಮಾಡ್ಕೊತೀವಿ ಅನ್ನಂಗಿದ್ರೆ ಆವಾಗಲೇ ಚಪಾತಿ ಹಿಟ್ಟನ್ನು ಅದ್ಕೊಂಡ್ಬಿಟ್ಟು ಚಪಾತಿ ಥರನ ಲಟ್ಟಿಸಿ ಅವನ್ನ ನಿಮ್ಗೆ ಯಾವ ಸೇಪ್ ಹೋಗ್ಬೇಕೋ ಆ ಸೇಪಿಗೆ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ಅದು ಇನ್ಸ್ಟೆಂಟಾಗಿ ರೆಡಿ ಆಗ್ತೈತಿ. ಇವಾಗ ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಇಲ್ಲಿ ಟೊಮೆಟೊ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಕುಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಳತ್ತೀನಿ. ನೋಡಿ ಈಗ ಇದೆಲ್ಲವನ್ನು ಚಲೋತ್ತಾಗಿ ಹುರ್ಕೊಳ್ಳೋಣ. ಇದೇನು ಭಾಳ ಕೆಲಸ ನೀವು ನೋಡ್ತಿದ್ರೆ ಅನ್ಬೋದು, ಬಟ್ ಭಾಳ ಕಷ್ಟ ಏನೂ ಇಲ್ಲ ಇದ್ರಾಗೆ. ಯಾವಾಗ ಅರ್ಜೆಂಟಿಗೆ ಅಥವಾ ಏನೋ ನಮಗೆ ಅದು ಇದು ಸಾಂಬಾರು ಪಲ್ಯಗಳ ಮಾಡೋಕೆ ತರಕಾರಿ ಎಲ್ಲ ಇಲ್ಲ ಅಂದಾಗೆಲ್ಲ, ಅಥವಾ ಏನೋ ತಿಂದು ಬೇಜಾರಾಗೈತಿ ಅಂದಾಗ ಈ ಥರನಾಗಿ ಬೇರೆ ಟೇಸ್ಟನ್ನು ನೀವು ಮಾಡ್ಬೋದು. ಇವಾಗ ನೋಡ್ರಿಲೆ ಸ್ವಲ್ಪ ಮಟ್ಟಿಗೆ ಅದನ್ನೆಲ್ಲ ಹುರ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅದು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕೊಳತ್ತೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಳತ್ತೀನಿ. ಆಲ್ರೆಡಿ ನಾನು ಇದಕ್ಕೂ ಹಾಕಿದ್ದೀನಿ ಬೇಳೆಗೆ, ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕೊಳತ್ತೀನಿ. ಮತ್ತು ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಇದು ಮಸಾಲೆ ಖಾರ. ನೋಡ್ರಿ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಖಾರ ಇದು ಮಸಾಲೆ ಖಾರ. ಈ ಮಸಾಲೆ ಖಾರನ ಒಂದು ಸ್ವಲ್ಪ ಹಾಕ್ಕೊಳತ್ತೀನಿ.
ಇದನ್ನ ಹಾಕೊಂಡು ಎಲ್ಲವನ್ನೂ ಚಲೋತ್ತಾಗಿ ಮಿಕ್ಸ್ ಆದ್ಮೇಲೆ ಇವಾಗ ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ನೋಡಿಕೊಂಡು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಸರಿನಾ? ಇವಾಗ ಇದು ಒಂದು ಕುದಿ ಬರಲಿ ಚಲೋತ್ತಾಗಿ. ನೋಡ್ರಿಲ್ಲ ನಮ್ದು ಒಗ್ಗರಣೆ ಕುದಿ ಬಂದೈತಿ. ಇವಾಗ ನಾ ಇಲ್ಲ ಒಂದು ರೌಂಡ್ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಒಂದೇ ಕುದಿಸಿಟ್ಕೊಂಡಿದ್ದೀನಿ. ಆ ಎಲೆಯನ್ನು ಇದಕ್ಕೆ ಸೇರಿಸ್ಕೊಳತ್ತೀನಿ. ಸೇರಿಸ್ಕೊಂಡಿದ್ದು ಚಲೋತ್ತಂಗೆ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ. ಇವಾಗ ನೋಡಿರಿ, ನಾವು ಆಲ್ರೆಡಿ ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೆಲ್ಲ, ಬೇಳೆ ಟೊಮೆಟೊ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ವಲ್ಲ, ಹಿಂಗೆ ಬೆಂದೈತಿ. ಹೀಗೆ ಇವಾಗ ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಮ್ಮ ಎಲೆ ಏನು ಕುದೀತಾ ಇದೆಯಲ್ಲ ಅದರೊಳಗೆ ಈ ಬೇಳೆನೂ ಕುದಿಸಿರೋ ಬೇಳೆನೂ ಮಿಕ್ಸ್ ಮಾಡ್ಕೊಳತ್ತೀನಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಮಸ್ತಾಗೆ ಕುದಿಬೇಕು ನೋಡಿರಿ ಎಲ್ಲವೂ. ನೋಡಿರಿ ಇಲ್ಲೆಲ್ಲ ಇನ್ನೂ ಬೇಯಬೇಕಿವ. ಹೀಗಾಗಿ ಎಲೆ ಬೇಳೆ ನಮ್ಮ ಒಗ್ಗರಣೆ ಎಲ್ಲ ಚಲೋತ್ತಾಗೆ ಕುದಿಬೇಕು. ಇವಾಗ ಕುದಿಯೋದಕ್ಕೆ ಬಿಡೋಣ ಅದನ್ನು. ನೋಡಿರಿ ಇವಾಗ ಒಂದು 5 ನಿಮಿಷ ಮ್ಯಾಗ ಆಯ್ತು. 5 ನಿಮಿಷ ಆಯಿತು ಕುದಿಯಾಕಿಟ್ಟಿದ್ವಿ. ಇವಾಗ ಮಸ್ತ್ ಪೈಕಿ ಘಮ್ಮಂತ ವಾಸನೆ ಬರ್ತಾಯಿತ್ತು ನೋಡ್ರಿ. ಅಂದ್ರೆ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಖಾರ ಎಲೆದು, ಆಮೇಲೆ ಇದು ತೊಗರಿಬೇಳೆ ಎಲೆ ಹಾಕಿ ಮಾಡಿರೋಂಥ ಖಾರ ಪಾಯಸ ಸೂಪರ್. ಇವಾಗ ಇದು ರೆಡಿ ಆಗೈತೆ ನೋಡ್ರಿ. ನಮ್ಮ ಎಲೆ ಎಲ್ಲವೂ ಕುದ್ದಾವು. ಇವಾಗ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಲ್ಲ, ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಬೆರೆಸ್ಬಿಟ್ಟು ಇವಾಗ ನಾವು ಅದೇನು ಆರಿಸ್ಬಿಟ್ರೆ ನಮ್ಮದು ಮಸ್ತ್ ಪಕ್ಕಿಯಾದಂತಹ ತೊಗರಿ ಕಾರ್ಬ್ಯಾಳಿಯಿಂದ ಮಾಡಿದಂತಹ ಕಡುಬಿಂದ ಒಂದು ಖಾರ ಪಾಯಸ ರೆಡಿ. ಇದಕ್ಕೆ ನೀವೇನು ಹೆಸರು ಕೊಡ್ತೀರಿ ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇವಾಗ ಇನ್ನೊಂದೆರಡು ಐಟಮ್ ಅದ, ಅವ್ನು ಮಾಡ್ಕೊಂಡು ಊಟಕ್ಕೆ ಕುಂದ್ರೋಣ ಎಲ್ಲರೂ. ಇವಾಗ ನೋಡ್ರಿ ಇನ್ನೊಂದು ಸಿಂಪಲ್ ಆದಂಥ ಉತ್ತರ ಕರ್ನಾಟಕದ ಕಾರ್ಬ್ಯಾಳಿ. ಇದಕ್ಕೆ ಇಲ್ಲಿ ಜಜ್ಜಿದಂಥ ಸುಲಿದು ತೊಳ್ಕೊಂಡು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಬೇಳೆ, ಟೊಮ್ಯಾಟೊ, ಒಂದು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋ ಬೇಳೆ, ಆಮೇಲೆ ಒಗ್ಗರಣೆಗೆ ಜೀರಿಗೆ, ಸಾಸಿವೆ. ಇಲ್ಲಿ ಒಗ್ಗರಣೆ ಕೊಡೋಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ಜೀರಿಗೆ, ಸಾಸಿವೆ, ನಾವು ತೊಗೊಂಡಿರೋ ಕಸಿ ಎಣ್ಣೆ, ಹಾಗೆ ಸುಟ್ಟಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿ ಹಾಕೊಳತ್ತೀನಿ. ಭಾಳ ಸಿಂಪಲ್ ಬಟ್ ಅಷ್ಟೇ ಟೇಸ್ಟ್ ಆದಂತಹ ಒಂದು ಕಾರ್ಬೇಳಿದು. ಇದಕ್ಕೆ ನಿಮ್ಮ ರುಚಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಸಾಲೆ ಖಾರ ಇಷ್ಟ ನೋಡಿರಿ. ಭಾಳ ಏನೂ ಬೇಕಾಗಿಲ್ಲ. ಇದಕ್ಕೆ ಪಟ್ ಅಂತೇಳಿ ಒಂದು 5 ನಿಮಿಷಕ್ಕೆ ರೆಡಿ ಮಾಡ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆಯಿತು. ಇಷ್ಟು ಹಾಕೊಂಡ್ಬಿಟ್ಟು ನಾವು ಬೇಯಿಸಿ ಇಟ್ಕೊಂಡಿರುವಂತಹ ಬೇಳೆನೂ ಇದಕ್ಕೆ ಹಾಕ್ಕೊಳ್ಳೋದು. ಈ ಟೈಮಲ್ಲೇ ರುಚಿಗೆ ನೋಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು. ಇವಾಗ ನೋಡಿರಿ ಇವೆಲ್ಲ ಹಾಕಿದ ಮೇಲೆ ನಿಮಗೆ ಎಷ್ಟು ತಿಳಿ ಬೇಕೋ ನೋಡಿಕೊಂಡು, ತಿಳಿ ಬೇಕಾದ್ರೆ ತಿಳಿ, ಇಲ್ಲ ಗಟ್ಟಿ ಬೇಕಾದ್ರೆ ಗಟ್ಟಿ, ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಕುದಿಸ್ಕೊಂಡ್ಬಿಟ್ರೆ ಸಿಂಪಲ್ ಆದಂಥ ಮಸ್ತ್ ಆದಂಥ ಅಷ್ಟು ಅರ್ಜೆಂಟಿಗೆ ಮಾಡುವಂತಹ ಕಾರ್ಬೇಳಿ ರೆಡಿ. ಇವಾಗಿದ ಒಂದು ಕುದಿ ಬರಲಿ ಚಲೋತ್ತಂಗೆ. ನೋಡಿರಿ ನಮ್ಮ ಕಾರ್ಬೇಳಿ ಮಸ್ತ್ ಪಕ್ಕಿ ಕುದಿಯಾಕತೈತಿ. ಇವಾಗ ಇದಕ್ಕೆ ಕಟ್ ಮಾಡಿಟ್ಕೋರಿ ಅಂತ ಕೊತ್ತಂಬರಿಯನ್ನು ಹಾಕ್ಕೊಂಡು ಇದನ್ನ ಮುಚ್ಚಿ ಇಳ್ಕೊಂಬಿಟ್ರೆ ನಮ್ದು ಕಾರ್ಬೇಳಿ ರೆಡಿ. ತಿಳಿ ಸಾರು ಇಲ್ಲ ಕಾರ್ಬೇಳಿ ಏನಂತೀರೇನ್ರಿ? ನಮ್ಮ ಉತ್ತರ ಕರ್ನಾಟಕದ ನಾವು ಮಾತ್ರ ಕಾರ್ಬೇಳಿ ಅಂತೀವಿ. ನೀವು ಏನಂತೀರಿ ಅಂತ ಅಥವಾ ಬೇರೆ ಏನಾದರೂ ಅಂತಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಇವಾಗ ಈ ಟೈಮಲ್ಲಿ ನೀವು ಬೇಕಾದ್ರೆ ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಟ್ಟು ಹೆಚ್ಚು ಕಮ್ಮಿ ಆಗಿದ್ರೆ ಹಾಕೋಬೋದು. ನಾನಿಲ್ಲಿ ನೋಡಿದ್ದೀನಿ ಕರೆಕ್ಟಾಗೈತೆ ನಮ್ದು. ಇವಾಗ ನಾನು ಒಲೆ ಆರಿಸಿ ಇಳ್ಕೊಂಬಿಟ್ರೆ ನಮ್ದು ಕಾರ್ಬೇಳಿ ರೆಡಿ ಆಯ್ತು ನೋಡಿರಿ. ನಮ್ದು ಇವಾಗ ಮಸ್ತ್ ಪಕ್ಕಿ ಆದಂಥ ಸಿಂಪಲ್ ಆದಂಥ ಮನೆ ಊಟ ರೆಡಿ. ಈಗ ಮಾಡಿರೋ ಕಾರ್ಬೇಳಿ ಜೊತೆಗೆ ಸ್ವೀಟ್ ಬೇಕು ಅಂದರು ನಮ್ಮ ಮಹಾರಾಜನವರು, ಅದಕ್ಕೋಸ್ಕರ ಗೌಲಿ ಪಾಯಸ. ಆಮೇಲೆ ಇಷ್ಟೋ ತನ ಎಲ್ಲರೂ ಕೂಡಿ ಮಾಡ್ಕೊಂಬಂದಿವಲ್ವಾ ಖಾರ ಬ್ಯಾಳೆ ಕಡುಬು, ಅದು ಕೂಡ ರೆಡಿ ನೋಡಿರಿ. ಇವಾಗ ಆಗಲೇ ನೀರು ಇತ್ತು, ಇವಾಗ ಕುದ್ದು ಹೆಂಗೈತಿ
ಹಂಗೆ ನೋಡ್ತಿದ್ರು ತಿನ್ಬೇಕು ಅನ್ಸತ್ತೆ, ಘಮ ಘಮ ಬರ್ತೈತಿ ನೋಡ್ರಿ. ಅದಕ್ಕೆ ಸೈಡಿಗೆ ತಿನ್ನಕ್ಕೆ ಹಪ್ಪಳ ಕರ್ದು ಇಟ್ಟಿದ್ದೀನಿ. ಆ ಕಡೆ ನೋಡ್ರಿ, ಈ ಕಡೆ ಖಾಲಿ. ಪಾಯಸಕ್ಕೂ ಮತ್ತು ಇದಕ್ಕೂ ಹಾಕೊಳ್ಳಿಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ಅದನ್ನ ಮಜಾ ಬೇರೆ ಇರ್ತೈತೆ. ತುಪ್ಪ ತಿನ್ನೋರು, ನಾನು ತುಪ್ಪ ತಿನ್ನಂಗಿಲ್ಲ ಆ್ಯಕ್ಚುಲಿ, ಬಟ್ ತಿನ್ನೋರಿಗೆ ತಿನ್ನಿರಿ ಅಂತ ಹೇಳ್ತಿರೋದು. ಮೇಲೆ ಅನ್ನ ಸಾರು, ಬೇಕಪ್ಪ ಅಂದ್ರೆ ಗೊಂಜಾಳ ರೊಟ್ಟಿ. ಇಷ್ಟ ಆಯ್ತು ನೋಡ್ರಿ ಇವತ್ತಿನ ನಮ್ಮ ರಾತ್ರಿ ಊಟ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ವಿಡಿಯೋಕ್ಕಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡೋ ಮೂಲಕ ನಮ್ಮ ಫ್ಯಾಮಿಲಿಯನ್ನು, ನಮ್ಮ ಈ ಚಾನಲನ್ನು ಇನ್ನೂ ದೊಡ್ಡದಾಗಿ ಬೆಳೆಯೋದಕ್ಕೆ ಸಹಕರಿಸ್ತೀರಿ ಅಂತ ಭಾವಿಸ್ತೀನಿ. ಜೊತೆಗೆ ಯಾರು ಫಸ್ಟ್ ಟೈಮ್ ನೋಡಕತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಹಾಕೋದು ಮರಿಬೇಡ್ರಿ. ಯಾವುದೋ ಒಂದು ವ್ಯಕ್ತಿಗೆ ಏಳು ಬೀಳುಗಳು ಆಗಲಿ ಅಥವಾ ಏನೇ ಆಗಲಿ, ಈಗ ಹೇಳ್ತಾರಲ್ಲ, ನಮ್ಮ ಬೆಣ್ಣೆ ನಮಗೆ ಕಾಣಿಸಂಗಿಲ್ಲ, ಇನ್ನೊಬ್ರು ಹೇಳಿದಾಗ ಗೊತ್ತು ಅದರ ಒಂದು ಅನುಭವ ಏನು ಅಂತ. ಅದಕ್ಕೋಸ್ಕರ ಹೇಳ್ತಿರೋದು. ದಯವಿಟ್ಟು ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಈ ತೊಗರಿ ಬೇಳೆ ಮತ್ತು ಈ ಕಡಬಿನ ಒಂದು ಇದಕ್ಕೆ ನೀವೇನು ಹೆಸರು ಕೊಡ್ತೀರಿ ಅಂತ ಹೇಳ್ರಿ. ಬ್ಯಾಳೆ ಕಡಬ ಇದು ನೀವೇನು ಬೇರೆ ಹೆಸರು ಕೊಡ್ತಿದ್ರ ಕೊಡ್ರಿ. ಆಮೇಲೆ ಈ ಥರನಾಗೆ ಸಿಂಪಲ್ಲಾಗಿ, ಬಟ್ ಈ ಥರನಾಗಿ ನೀವು ಮಾಡಿ ತಿಂದು ನೋಡಿ, ನಿಮ್ಮ ಮನೆಯವರೆಲ್ಲರೂ ತಿಂದು ನೋಡಿದ ಮೇಲೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ. ಹೆಂಗೆ ಬಂತು, ಹೆಂಗೆ ಅನ್ನಿಸ್ತು ಅಂತ. ನಿಜವಾಗ್ಲೂ ನಂಗಂತೂ ಇದು ಇವತ್ತು ಸೂಪರ್ ಆಗೈತಿ. ಇವಾಗ ಹಂಗೆ ತಿಂದು ನಿಮಗೆ ಟೇಸ್ಟು ಕೂಡ ಹೇಳಿದ್ರಲ್ವಾ, ಹಂಗೆ ಖುಷಿ ಅನ್ನಿಸ್ತು. ಯಾವುದೇ ದಿನವಾಗಲಿ ಖುಷಿಯಾಗಿ ಅನುಭವಿಸ್ರಿ, ಖುಷಿಯಾಗಿರಿ. ಯಾರಿಗೆ ಗೊತ್ತು, ಇವತ್ತಿನ ದಿನ ಮಾತ್ರ ನಮ್ದಿರುತ್ತೆ, ನಾಳೆಗೆ ಯಾರ್ದು ಏನು ಅಂತ ಗೊತ್ತಿಲ್ಲ. ಪ್ರತಿ ಕ್ಷಣವೂ ಆನಂದದಿಂದ ಕಳೆಯುವಂತಾಗಲಿ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಆಶೀರ್ವದಿಸ್ತೀನಿ. ವಿಡಿಯೋ ನೋಡಿರೋ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಏನಾರ ಮಾತಿನಲ್ಲಿ ಏರ್ಪೇರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ. ಧನ್ಯವಾದಗಳು. ಗುಡ್ ನೈಟ್.